ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ಲಕ್ಷ್ಮಣ ತೀರ್ಥ ಪ್ರಶಂಸನ ಬಲಭದ್ರ ಬ್ರಹ್ಮಹತ್ಯಾ ವಿಮೋಕ್ಷಣವೆಂಬ 19ನೆಯ ಅಧ್ಯಾಯಕ್ಕೆ ಸ್ವಾಗತ. ಸೂತನು ಹೇಳುತ್ತಾನೆ, ದ್ವಿಜೋತ್ತಮರೇ, ತಾರಕ ಬ್ರಹ್ಮನಾದ ಶ್ರೀರಾಮತೀರ್ಥದಲ್ಲಿ ಸ್ನಾನ ಮಾಡಿದ ಬಳಿಕ ಮಾನವನು ಸಮಾಹಿತನಾಗಿ ಶ್ರೀ ಲಕ್ಷ್ಮಣ ತೀರ್ಥಕ್ಕೆ ಹೋಗಬೇಕು. ಶ್ರೀ ಲಕ್ಷ್ಮಣ ತೀರ್ಥದಲ್ಲಿ ಸ್ನಾನ ಮಾಡಿದವರು ಪುನರ್ಜನ್ಮ ರಹಿತವೂ ಶ್ರೇಷ್ಠವೂ ಆದ ಮುಕ್ತಿಯನ್ನು ಹೊಂದುತ್ತಾರೆ. ಲಕ್ಷ್ಮಣ ತೀರ್ಥದ ಸ್ನಾನದಿಂದ ಬಡತನವೆಲ್ಲವೂ ತೊಲಗುವುದು. ಆಯುಷ್ಮಂತನು, ಗುಣವಂತನು, ವಿದ್ವಾಂಸನೂ ಆಗುತ್ತಾನಲ್ಲದೆ ಪುತ್ರವಂತನೂ ಆಗುವನು. ಲಕ್ಷ್ಮಣ ತೀರ್ಥದ ದಡದಲ್ಲಿ ಶ್ರೀ ಲಕ್ಷ್ಮಣ ಮಂತ್ರವನ್ನು ಜಪಿಸುವವನು ಸಕಲ ಶಾಸ್ತ್ರವಿದನು, ಚತುರ್ವೇದ ಪಾರಂಗತನೂ ಆಗುವನು. ಈ ಲಕ್ಷ್ಮಣ ತೀರ್ಥದ ದಡದಲ್ಲಿ ಶ್ರೀ ಲಕ್ಷ್ಮಣ ಸ್ವಾಮಿಯು ಪ್ರತಿಷ್ಠಿಸಿದ ಲಿಂಗವನ್ನು ಸೇವಿಸಿದವರು ಈ ಲೋಕದಲ್ಲಿ ಬಡತನದ ಬೇನೆಗಳಿಲ್ಲದವರಾಗಿ ಸಂಸಾರದಿಂದ ಮುಕ್ತರಾಗುವರು. ಎಲೈ ವಿಪ್ರರೇ, ಹಿಂದೆ ಬಲರಾಮನು ಲಕ್ಷ್ಮಣ ತೀರ್ಥದಲ್ಲಿ ಸ್ನಾನ ಮಾಡಿ ಲಕ್ಷ್ಮಣೇಶ್ವರನನ್ನು ಸೇವಿಸಿ ಬ್ರಹ್ಮಹತ್ಯೆಯಿಂದ ಬಿಡುಗಡೆ ಹೊಂದಿದನು. ಋಷಿಗಳು ಕೇಳುತ್ತಾರೆ, ಎಲೈ ಸೂತಪುತ್ರನೇ, ರೋಹಿಣಿ ಸುತನಾದ ಬಲರಾಮನಿಗೆ ಬ್ರಹ್ಮಹತ್ಯೆಯು ಹೇಗೆ ಬಂದಿತು? ಅದು ಇಲ್ಲಿ ಪರಿಹಾರವಾದುದು ಹೇಗೆ? ಎಲೈ ಮಹಾಮುನಿಯೇ, ಅದನ್ನು ನಮಗೆ ತಿಳಿಸು. ಸೂತನು ಹೇಳುತ್ತಾನೆ, ಎಲೈ ಬ್ರಾಹ್ಮಣರೇ, ಆದಿಶೇಷನ ಅವತಾರವಾದ ಬಲರಾಮನು ಹಿಂದೆ ಕುರು ಪಾಂಡವರಿಗೆ ಯುದ್ಧವೊದಗಿ ಬಂದುದನ್ನು ಕಂಡು ಬಂದು ಸಂಹಾರವನ್ನು ಸಹಿಸದೆ ಬಹು ಬುದ್ಧಿಶಾಲಿಯಾದುದರಿಂದ ಈ ರೀತಿ ಯೋಚಿಸಿದನು. ನಾನೀಗ ಕುರುಪತಿಗೆ ಸಹಾಯ ಮಾಡಿದಲ್ಲಿ ಪಾಂಡವರಿಗೆ ನನ್ನ ಮೇಲೆ ಅತಿ ಕೋಪ ಉಂಟಾಗುವುದು. ಪಾಂಡವರಿಗೆ ಉಪಕಾರ ಮಾಡಿದಲ್ಲಿ ದುರ್ಯೋಧನನಿಗೆ ಕೋಪ ಬರುವುದು. ಈ ರೀತಿಯಾಗಿ ಚಿಂತಿಸಿ ತೀರ್ಥಯಾತ್ರೆಯ ನೆಪವನ್ನು ಮಾಡಿಕೊಂಡು ತಟಸ್ಥನಾಗಿ ಹೊರಟು ಹೋದನು. ಬಳಿಕ ಪ್ರಭಾಸ ತೀರ್ಥಕ್ಕೆ ಹೋಗಿ ಅಲ್ಲಿ ಸಂಕಲ್ಪಪೂರ್ವಕವಾಗಿ ಮಿಂದು ಆ ನೀರಿನಿಂದ ದೇವ ಋಷಿ ಪಿತೃತರ್ಪಣವನ್ನು ಮಾಡಿದನು. ತರುವಾಯ ಹಲಾಯುಧನು ಪಶ್ಚಿಮ ದಿಕ್ಕಿನಲ್ಲಿ ಪ್ರವಹಿಸುತ್ತಿರುವ ಸರಸ್ವತಿ ನದಿಯನ್ನು, ಬಹು ಜಲವುಳ್ಳ ಪ್ರಭಾಸ ತೀರ್ಥವನ್ನು, ಮುಕ್ತಿದಾಯಕವಾದ ಬ್ರಹ್ಮತೀರ್ಥವನ್ನು, ಗಂಗಾ, ಯಮುನಾ, ಸಿಂಧು, ಶತದ್ರು ನದಿಗಳನ್ನು ಸೇವಿಸಿ ಸುದರ್ಶನ ತೀರ್ಥದಲ್ಲಿ ಕ್ರಮವಾಗಿ ಸ್ನಾನ ಮಾಡಿದನು. ಅನಂತರ ಬಹುಮುನಿ ಸೇವಿತವೆಂಬ ಸತ್ರಯಾಗ ನಡೆಯುತ್ತಿದ್ದ ನೈಮಿಷಾರಣ್ಯಕ್ಕೆ ಬಂದನು. ಆಗ ಅಲ್ಲಿನ ಮುನಿಗಳೆಲ್ಲರೂ ದೀರ್ಘ ಸತ್ರದಲ್ಲಿ ನಿಯತರಾಗಿದ್ದರು. ಧರ್ಮ ತತ್ಪರರಾದ ಅವರೆಲ್ಲರೂ ಆತನನ್ನು ಕಂಡು ಎದುರುಗೊಂಡು ಆ ಯದುಶ್ರೇಷ್ಠನಿಗೆರಗಿ ಆತನಿಗೆ ಆಸನವನ್ನು ಕೊಟ್ಟು ಕಂದ ಮೂಲಗಳಿಂದ ಉಪಚರಿಸಿದರು. ಆಗ ಬಲರಾಮನು ಪೀಠದ ಮೇಲೆ ಕುಳಿತು ಅವರ ಪೂಜೆಗಳನ್ನು ಸ್ವೀಕರಿಸಿ ಮೇಲಕ್ಕೆದ್ದು ತನ್ನನ್ನು ಕೈಮುಗಿದು ನಮಸ್ಕರಿಸದೆ ಉನ್ನತವಾದ ಆಸನದ ಮೇಲೆ ಕುಳಿತಿರುವ ವ್ಯಾಸ ಶಿಷ್ಯನಾದ ಸೂತನನ್ನು ಕಂಡನು. ತನ್ನನ್ನು ಕಂಡು ಬ್ರಾಹ್ಮಣರೆಲ್ಲರೂ ನಮಸ್ಕರಿಸುತ್ತಿದ್ದರು. ಆತನು ಈ ರೀತಿಯಾಗಿ, ಅಂದರೆ ಆ ಸೂತನು ನಮಸ್ಕರಿಸದಿರುವುದಕ್ಕಾಗಿ ಆ ರೋಹಿಣಿ ಪುತ್ರನು ಬಹಳವಾಗಿ ಕೋಪಗೊಂಡನು. ಕ್ಷತ್ರಿಯನಿಂದ ಬ್ರಾಹ್ಮಣಿಯಲ್ಲಿ ಜನಿಸಿದವನು ನಿಂದ್ಯನು ಆದ ಆ ಸೂತನು ಮುನಿಗಳ ನಡುವೆ ಉನ್ನತವಾದ ಆಸನದಲ್ಲಿಯೇ ಕುಳಿತಿರುವನು. ಇದು ಸ್ವಲ್ಪವೂ ಯೋಗ್ಯವಾದುದಲ್ಲ. ಇವನು ಧರ್ಮರಕ್ಷಕರಾದ ನಮ್ಮನ್ನು ಬಹಳವಾಗಿ ಅವಮಾನಗೊಳಿಸಿಯೂ ಮೇಲಕ್ಕೇಳದೆಯೋ ನಮಸ್ಕರಿಸದೆಯೋ ಕುಳಿತಿರುವನು. ಇವನು ವ್ಯಾಸರ ದೆಸೆಯಿಂದ ಇತಿಹಾಸಗಳೊಡನೆ ಪುರಾಣಗಳನ್ನು, ಅನೇಕ ಧರ್ಮಶಾಸ್ತ್ರಗಳನ್ನು ಓದಿಕೊಂಡು ನನ್ನನ್ನು ಕಂಡರೂ ನಮಸ್ಕರಿಸುತ್ತಿಲ್ಲ. ಪೀಠವನ್ನು ಬಿಟ್ಟೇಳಲೂ ಇಲ್ಲ. ಪೈಲನೆ ಮೊದಲಾದ ದ್ವೈಪಾಯನನ ಶಿಷ್ಯರು ಅನೇಕರಿರುವರು. ಅವರೆಲ್ಲರೂ ಇವನಂತೆ ಇಂತಹ ಅಧರ್ಮವನ್ನು ಎಂದಿಗೂ ಮಾಡಲಾರರು. ಆದುದರಿಂದ ವಿವೇಕವಿಲ್ಲದ ಈ ದುಷ್ಟನನ್ನು ಕೊಲ್ಲುವೆನು. ದುಷ್ಟರನ್ನು ನಿಗ್ರಹಿಸುವುದಕ್ಕಾಗಿಯೇ ಅಲ್ಲವೇ ನಾನು ಭೂಲೋಕದಲ್ಲಿ ಅವತರಿಸಿರುವುದು. ನನ್ನಿಂದ ಹತನಾಗುವ ಈ ದುಷ್ಟಾತ್ಮನು ನಿಸ್ಸಂಶಯವಾಗಿಯೂ ಪರಿಶುದ್ಧನಾಗುವನು. ಹೀಗೆ ನುಡಿದು ಹಲಾಯುಧನು, ಮುಸಲಧಾರಿಯು, ಬಲಶಾಲಿಯು, ಭಗವಂತನೂ ಆದ ಆ ಬಲರಾಮನು ರೋಷದಿಂದ ಕೈಯಲ್ಲಿದ್ದ ದರ್ಭೆಯ ತುದಿಯಿಂದ ಆತನ ಶಿರವನ್ನು ಖಂಡಿಸಿದನು. ಆಗ ಅಲ್ಲಿದ್ದ ಬ್ರಹ್ಮವಾದಿಗಳಾದ ಮುನಿಗಳೆಲ್ಲರೂ ಅಯ್ಯೋ ಕಷ್ಟವಾಯಿತೇ ಎಂದು ಕೂಗಿಕೊಂಡು ಅವನನ್ನು ಕುರಿತು ಎಂತೆಂದರು, ಎಲೈ ಸಂಕರ್ಷಣ ಸ್ವರೂಪಿಯೂ ಪೂಜ್ಯನೂ ಆದ ಬಲರಾಮನೇ, ಅಧರ್ಮವಾದ ತೊಡಕನ್ನು ಮಾಡಿದೆ. ನಾವು ಈ ಸೂತನಿಗೆ ಶ್ರೇಷ್ಠವಾದ ಬ್ರಹ್ಮಾಸನವನ್ನು ಕೊಟ್ಟಿದ್ದೇವಲ್ಲದೆ ಅಕ್ಷಯವಾದ ಆಯುಷ್ಯವನ್ನು ಕೊಟ್ಟಿದ್ದೆವು. ನೀನು ಅದನ್ನು ಅರಿಯದೆ ಬ್ರಹ್ಮಹತ್ಯೆಯನ್ನು ಮಾಡಿದೆ. ಯೋಗೇಶ್ವರನಾದ ನಿನಗೆ ಹೇಳಲು ಯಾರು ಶಕ್ತರು? ಈ ಬ್ರಹ್ಮಹತ್ಯೆಗೆ ತಕ್ಕ ಪ್ರಾಯಶ್ಚಿತ್ತವು ಯಾವುದೆಂದು ನೀನೇ ವಿಚಾರ ಮಾಡಿ ಜನಗಳ ತಿದ್ದುಪಡಿಗಾಗಿ ಮತ್ತೊಬ್ಬರಿಂದ ಹೇಳಿಸಿಕೊಳ್ಳದೆ ಅದನ್ನು ಆಚರಿಸು. ಇಂತು ನುಡಿದ ಮುನಿಗಳಿಗೆ ರಾಮನು ಹೇಳುತ್ತಾನೆ, ಎಲೈ ಆಸ್ತಿಕರೇ,
ಲೋಕಾಚಾರಕ್ಕಾಗಿ ಪಾಪವನ್ನು ನೀಗಿಸುವಂತಹ ಪ್ರಾಯಶ್ಚಿತ್ತವನ್ನು ಈಗಲೇ ಮಾಡುವೆನು. ಯಾವ ನಿಯಮಾನುಷ್ಠಾನದಿಂದ ನಮಗೆ ಪಾಪ ನಿವೃತ್ತಿಯಾಗುವುದೆಂಬುದನ್ನು ನೀವೇ ಹೇಳಿರಿ. ನೀವು ಈ ಸೂತನಿಗೆ ಕೊಟ್ಟಿದ್ದ ಅಕ್ಷಯವಾದ ಆಯುಷ್ಯವನ್ನು, ಇಂದ್ರಿಯ ಶಕ್ತಿಗಳನ್ನು ಯೋಗ ಮಾಯೆಯಿಂದ ಮತ್ತೆ ಉಂಟು ಮಾಡುವೆನು. ಮುನಿಗಳು ಹೇಳುತ್ತಾರೆ, ಪ್ರಭು, ನಿನ್ನ ಪರಾಕ್ರಮಕ್ಕೂ ಅಸ್ತ್ರಕ್ಕೂ ಮೃತ್ಯುವಿಗೂ ನಿಮ್ಮ ಮಾತಿಗೂ ನಮ್ಮ ಮಾತಿಗೂ ಚ್ಯುತಿ ಬರದಂತೆ ಮಾಡಲು ನೀನೇ ಬಲ್ಲೆ. ಆಗ ಬಲರಾಮನು ಹೇಳುತ್ತಾನೆ, ಬ್ರಾಹ್ಮಣ ಶ್ರೇಷ್ಠರೇ, ನಾನೇ ಪುತ್ರರೂಪದಿಂದ ಹುಟ್ಟುವನು ಎಂದು ಯಾವಾಗಲೂ ವೇದಗಳು ಉದ್ಘೋಷಿಸುತ್ತಿವೆ. ಆದುದರಿಂದ ಈತನ ದೇಹದಿಂದ ದೀರ್ಘಾಯುಷ್ಮಂತನೂ ಬಲಿಷ್ಠನೂ ಇಂದ್ರಿಯ ನಿಗ್ರಹವುಳ್ಳವನೂ ಆದ ಮಗನು ನನ್ನ ಯೋಗಮಾಯೆಯ ಬಲದಿಂದ ಹುಟ್ಟಲಿ. ಅವನು ಸರ್ವಜ್ಞನಾಗಿ ಯಾವಾಗಲೂ ನಮಗೆ ಪುರಾಣಾದಿಗಳನ್ನು ಹೇಳುವವನಾಗುವನು. ಹೀಗೆ ಹೇಳಿ ರೋಹಿಣಿ ಪುತ್ರನಾದ ಆ ಬಲರಾಮನು, ಮುನಿಗಳೇ, ನಾನು ಮತ್ತಾವ ತಮ್ಮ ಕೋರಿಕೆಯನ್ನು ಈಡೇರಿಸಬೇಕೋ ಹೇಳಿದಲ್ಲಿ ನಿಸ್ಸಂಶಯವಾಗಿಯೂ ನೆರವೇರಿಸುವೆನು. ಅಜ್ಞಾನದಿಂದ ಮಾಡಿದ ನನ್ನ ಈ ಪಾಪ ಪರಿಹಾರಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ತಾವೇ ಹೇಳಿರಿ ಎಂದು ವಿನಯದಿಂದ ಕೇಳಿದನು. ಮುನಿಗಳು ಹೇಳುತ್ತಾರೆ, ಎಲೈ ಬಲರಾಮನೇ, ಇಲ್ವಲನ ಮಗನಾದ ಬಲವಲನೆಂಬ ರಾಕ್ಷಸನಿರುವನು. ಅವನು ಪರ್ವಕಾಲದಲ್ಲಿ ಇಲ್ಲಿಗೆ ಬಂದು ನಮ್ಮ ಯಾಗವನ್ನು ಕೆಡಿಸುತ್ತಾನೆ. ಲೋಕಕಂಟಕನೂ ಪಾಪಿಯೂ ಆದ ಆ ದುಷ್ಟ ದಾನವನನ್ನು ಕೊಲ್ಲು. ಇದೇ ನೀನು ನಮಗೆ ಸಲ್ಲಿಸುವ ಪೂಜೆ. ಅವನು ಯಾವಾಗಲೂ ಇಲ್ಲಿಗೆ ಬಂದು ನಮ್ಮ ಯಜ್ಞವಾಟಿಕೆಯಲ್ಲಿ ಎಲುಬು, ಅಮೇಧ್ಯ, ಮೂತ್ರ, ರಕ್ತ, ಮಾಂಸ, ಮದ್ಯಗಳನ್ನು ತಂದು ಹಾಕುತ್ತಾನೆ. ಆದುದರಿಂದ ಅವನನ್ನು ಕೊಲ್ಲು. ಭಾರತ ದೇಶದಲ್ಲಿರುವ ಎಲ್ಲ ತೀರ್ಥಗಳಲ್ಲಿಯೂ 1 ವರ್ಷ ಕಾಲ ಸಮಾಹಿತ ಚಿತ್ತನಾಗಿ ಸ್ನಾನ ಮಾಡು. ಅದರಿಂದ ನಿನ್ನ ಪಾಪವು ತೊಲಗುವುದು. ಇದರಲ್ಲಿ ಸಂಶಯ ಬೇಡ. ಸೂತನು ಹೇಳುತ್ತಾನೆ, ಬ್ರಾಹ್ಮಣ ಶ್ರೇಷ್ಠರೇ, ಬಳಿಕ ಪರ್ವಕಾಲದಲ್ಲಿ ಯಾಗವು ಮೊದಲಾದ ಕೂಡಲೇ ಭಯಂಕರವಾದ ಜಂఝಮಾರುತವು, ಧೂಳಿನ ಸುರಿಮಳೆಯು, ಆ ಬಳಿಕ ಕೀವು ರಕ್ತಗಳ ಮಳೆಯು, ಅದಾದ ಬಳಿಕ ಮಲಮೂತ್ರದ ವೃಷ್ಟಿಯು ಬಲ್ವಲನಿಂದ ಉಂಟಾಯಿತು. ಆ ಕೂಡಲೇ ಬಹುಬಲ ಪರಾಕ್ರಮ ಸಂಪನ್ನನು, ಶೂಲಪಾಣಿಯೋ ಆದ ಅಸುರನು ಕಾಣಿಸಿಕೊಂಡನು. ದೊಡ್ಡ ದೇಹವುಳ್ಳವನು, ಉರಿಯುತ್ತಿರುವ ಬೆಟ್ಟವನ್ನು ಹೋಲುವವನು, ಚೆನ್ನಾಗಿ ಕಾದ ತಾಮ್ರದಂತೆ ಕೆಂಪಾದ ಮೀಸೆಗಳಿಂದ ಭೀಕರವಾದ ಮುಖವುಳ್ಳವನು ಆದ ಆ ಅಸುರನನ್ನು ಕಂಡು ಬಲರಾಮನು ಶತ್ರು ವಿದಾರಕವಾದ ಒನಕೆಯನ್ನು, ದಾನವ ವಿನಾಶಕವಾದ ನೇಗಿಲನ್ನು, ದೈತ್ಯ ಧ್ವಂಸಿನಿಯಾದ ಗದೆಯನ್ನು ಸ್ಮರಿಸಿದನು. ಅವೆಲ್ಲ ಆತನು ಸ್ಮರಿಸಿದೊಡನೆಯೇ ಒದಗಿ ಬಂದು ಆತನನ್ನು ಓಲೈಸಿದವು. ಆಗ ಆತನು ಕುಪಿತನಾಗಿ ಖೇಚರನಾದ ಬಲ್ವಲನನ್ನು ನೇಗಿಲ ತುದಿಯಿಂದೆಳೆದು ಒನಕೆಯಿಂದ ಆತನ ತಲೆಯ ಮೇಲೆ ಬಲವಾಗಿ ಹೊಡೆದನು. ಆ ಅಸುರನು ಚೂರು ಚೂರಾದ ಹಣೆಗಳುಳ್ಳವನಾಗಿ ರಕ್ತವನ್ನು ಕಾರುತ್ತಾ ದೈನ್ಯದಿಂದ ವಿಲಪಿಸುತ್ತಾ ವಜ್ರಾಯುಧದಿಂದ ಹೊಡೆಯಲ್ಪಟ್ಟ ಪರ್ವತದಂತೆ ನೆಲಕ್ಕುರುಳಿದನು. ಮುನಿಗಳೆಲ್ಲರೂ ರಾಮನನ್ನು ಹೊಗಳುತ್ತಾ ಆಶೀರ್ವದಿಸಿ, ದೇವತೆಗಳು ವೃತ್ರ ಸಂಹಾರಕನಾದ ಇಂದ್ರನನ್ನೋಪಾದಿಯಲ್ಲಿ ಪುಣ್ಯೋದಕಗಳಿಂದ ಅಭಿಷೇಕಿಸಿ ವಿಕಸಿತವಾದ ಕಮಲಗಳಿಂದ ರಚಿತವಾದ ವೈಜಯಂತಿ ಮಾಲೆಯನ್ನು, ದಿವ್ಯವಾದ ವಸ್ತ್ರಭೂಷಣಗಳನ್ನು ಆತನಿಗೆ ಅರ್ಪಿಸಿದರು. ರೋಹಿಣೇಯನು ಅವುಗಳನ್ನು ಧರಿಸಿ ಪುಷ್ಪಿತಗಳಾದ ವೃಕ್ಷಗಳಿಂದೊಪ್ಪುವ ಕೈಲಾಸದಂತೆ ಶೋಭಿಸಿದನು. ಎಲೈ ಬ್ರಾಹ್ಮಣರೇ, ಬಳಿಕ ಆತನು ಅವರಿಂದ ಬೀಳ್ಕೊಡಲ್ಪಟ್ಟು 1 ವರ್ಷದವರೆಗೂ ನಿಯಮದೊಡನೆ ಎಲ್ಲ ತೀರ್ಥಗಳಲ್ಲಿಯೂ ಸ್ನಾನ ಮಾಡಿದನು. 1 ವರ್ಷವು ಪೂರ್ತಿಯಾದ ಬಳಿಕ ಕಾಳಿಂದಿ ಭೇದಕನಾದ ಬಲರಾಮನು ತೀರ್ಥಯಾತ್ರೆಯನ್ನು ಪೂರೈಸಿಕೊಂಡು ತನ್ನ ರಾಜಧಾನಿಗೆ ತೆರಳಿದನು. ಆಗ ಬಲರಾಮನು ದೊಡ್ಡ ಶಬ್ದವನ್ನು ಮಾಡುತ್ತಾ ತನ್ನ ಬೆನ್ನು ಹತ್ತಿದ ಕತ್ತಲಿನಂತಿರುವ ಛಾಯೆಯೊಂದನ್ನು ಕಂಡನು. ಆಗ ರೋಹಿಣಿಯ ಮಗನು, ಬಿಳಿಯ ಕಾಂತಿಯುಳ್ಳವನು ಆದ ಓ ಬಲರಾಮ, ಈ ತೀರ್ಥಯಾತ್ರೆಗಳಿಂದ ನಿನ್ನ ಬ್ರಹ್ಮಹತ್ಯೆಯು ಸಂಪೂರ್ಣವಾಗಿ ಪರಿಹಾರವಾಗಲಿಲ್ಲ ಎಂಬ ಗಗನವಾಣಿಯು ಆತನಿಗೆ ಕೇಳಿಸಿತು. ಈ ಮಾತನ್ನು ಕೇಳಿ ಬಲರಾಮನು ಚಿಂತಿಸಿದನು. ನಾನು 1 ವರ್ಷ ಕಾಲ ತೀರ್ಥ ಸೇವೆಯಿಂದ ಪ್ರಾಯಶ್ಚಿತ್ತವನ್ನು ಆಚರಿಸಿರುವೆನು. ಹಾಗಾದರೂ ಬ್ರಹ್ಮಹತ್ಯೆಯು ಪರಿಹಾರವಾಗಲಿಲ್ಲ ಎಂಬ ಈ ಮಾತನ್ನು ಕೇಳಿದನು. ಏನು ಮಾಡಲಿ ಎಂದು ಆಲೋಚಿಸಿ ಮತ್ತೆ ನೈಮಿಷಾರಣ್ಯಕ್ಕೆ ತೆರಳಿದನು. ಅಲ್ಲಿ ಮುನಿಗಳಿಗೆ ತಾನು ಕೇಳಿದ ಆಕಾಶವಾಣಿಯನ್ನು, ನೋಡಿದ ಅಂಧಕಾರ ರೂಪವಾದ ಬ್ರಹ್ಮಹತ್ಯೆಯನ್ನು ಸಂಪೂರ್ಣವಾಗಿ ತಿಳಿಸಿದನು. ಅದನ್ನು ಕೇಳಿ ಸಕಲ ಮುನಿಗಳು ಬಲರಾಮನನ್ನು ಕುರಿತು ಹೀಗೆಂದರು. ಮುನಿಗಳು ಹೇಳುತ್ತಾರೆ, ಬಲರಾಮ, ನಿನ್ನ ಬ್ರಹ್ಮಹತ್ಯೆಯು ಸಂಪೂರ್ಣವಾಗಿ ಪರಿಹಾರವಾಗದಿದ್ದರೆ ಅತ್ಯಂತ ದುಃಖ ನಾಶಕವೂ ಮಹಾರೋಗ ಪರಿಹಾರಕವೂ ಆದ ಗಂಧಮಾದನ ಪರ್ವತಕ್ಕೆ ಹೋಗು. ಮಹಾಪುಣ್ಯಕರವಾದ ರಾಮಸೇತುವೆಯಲ್ಲಿರುವ ಗಂಧಮಾದನ ಪರ್ವತದಲ್ಲಿ ಪಾಪವನ್ನು ಪರಿಹರಿಸುವ ಲಕ್ಷ್ಮಣ ತೀರ್ಥವೆಂಬ ಸರೋವರವು ಇರುವುದು. ನೀನು ಅಲ್ಲಿ ಮಿಂದು ಅಲ್ಲಿರುವ ಲಕ್ಷ್ಮಣೇಶ್ವರನನ್ನು ವಂದಿಸು. ಅದರಿಂದ ನಿನ್ನ ಬ್ರಹ್ಮಹತ್ಯೆಯು ಸಂಪೂರ್ಣವಾಗಿ ನಾಶವಾಗುವುದು.
ಶ್ರೀ ಸೂತನು ಹೇಳುತ್ತಾನೆ, ಎಲೈ ಮುನಿವರಿಯರೇ, ಋಷಿಗಳು ಹೀಗೆ ಹೇಳಲು ರಾಮನು ಗಂಧಮಾದನ ಪರ್ವತವನ್ನು ಸೇರಿ ಲಕ್ಷ್ಮಣ ತೀರ್ಥವನ್ನು ಹೊಂದಿದನು. ಅಲ್ಲಿ ಅವನು ಸಂಕಲ್ಪಪೂರ್ವಕವಾಗಿ ಮಿಂದು ಬ್ರಾಹ್ಮಣರಿಗೆ ದ್ರವ್ಯ, ಧಾನ್ಯ, ಗೋವು, ಭೂಮಿ ಇವುಗಳನ್ನು ದಾನ ಮಾಡಿದನು. ಆ ಸಮಯದಲ್ಲಿ ಅಲ್ಲಿ ಅಶರೀರವಾಣಿಯು ಬಲರಾಮನನ್ನು ಕುರಿತು, ರಾಮ, ಈಗ ನಿನ್ನ ಬ್ರಹ್ಮಹತ್ಯೆಯು ಸಂಪೂರ್ಣವಾಗಿ ಪರಿಹಾರವಾಯಿತು. ಸಂದೇಹ ಪಡಬೇಡ, ಸುಖವಾಗಿ ನಿನ್ನ ಪಟ್ಟಣಕ್ಕೆ ತೆರಳು ಎಂದಿತು. ಅದನ್ನು ಕೇಳಿ ಬಲರಾಮನು ಆ ತೀರ್ಥವನ್ನು ಹೊಗಳಿದನು. ಬಳಿಕ ಬಲರಾಮನು ಅಲ್ಲಿರುವ ಸಕಲ ತೀರ್ಥಗಳಲ್ಲಿಯೂ ಧನುಷ್ಕೋಟಿಯಲ್ಲಿಯೂ ಮಿಂದು ಶ್ರೀರಾಮನಾಥನನ್ನು ಸೇವಿಸಿ ಪಾಪರಹಿತನಾಗಿ ದ್ವಾರಕಾ ಪಟ್ಟಣಕ್ಕೆ ಹೋದನು. ಶ್ರೀ ಸೂತನು ಹೇಳುತ್ತಾನೆ, ಎಲೈ ಬ್ರಾಹ್ಮಣರೇ, ಹೀಗೆ ನಿಮಗೆ ಪವಿತ್ರವಾದ ಲಕ್ಷ್ಮಣ ಸರೋವರದ ಮಹಿಮೆಯನ್ನು ಹೇಳಿರುವೆನು. ಪುಣ್ಯಕರವೂ ಪವಿತ್ರವೂ ಪಾಪನಾಶಕವೂ ಬ್ರಹ್ಮಹತ್ಯಾ ಪರಿಹಾರಕವೂ ಆದ ಈ ಅಧ್ಯಾಯವನ್ನು ಪಠಿಸಿದವನು ಹಿಂದಿರುಗುವಿಕೆ ಇಲ್ಲದ ಮೋಕ್ಷವನ್ನು ಪಡೆಯುವನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ಲಕ್ಷ್ಮಣ ತೀರ್ಥ ಪ್ರಶಂಸನ ಬಲಭದ್ರ ಬ್ರಹ್ಮಹತ್ಯಾ ವಿಮೋಕ್ಷಣವೆಂಬ 19ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.